ಹಾಯ್ ಹಲೋ ನಮಸ್ಕಾರ. SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ಕಿಶೋರ್ ಗುಬ್ಬಿ. ಸೊ ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತು ನಾವು BPT ಥೇಲ್ಸ್ ಥಿಯರಮ್ SSLC ಫೈನಲ್ ಎಕ್ಸಾಮ್ ಅಲ್ಲಿ ಸುಮಾರು ಸರ್ತಿ ಈ ಪ್ರಶ್ನೆ ರಿಪೀಟ್ ಆಗಿದೆ. 4 ಮಾರ್ಕ್ಸ್ ಕೇಳುವಂಥ ಪ್ರಶ್ನೆ, ಪರ್ಟಿಕ್ಯುಲರ್ಲಿ BPT ಇರೋದು ಸುಮಾರು ಸರ್ತಿ ರಿಪೀಟ್ ಆಗಿದೆ, ಹೌದಾ? ಸೊ ಈ ಥಿಯರಮ್ನ ನಾವು ವಿದಿನ್ 10 ಮಿನಿಟ್ಸ್ ಹೆಂಗೆ ಪ್ರೂವ್ ಮಾಡೋದನ್ನ ಕಲಿಯೋಕೆ ಹೊರಟಿದ್ದೀವಿ. ಓಕೆ, ಸೊ ಅವರು ಸುಮಾರು ಸರ್ತಿ ಬೇರೆ ಬೇರೆ ರೀತಿ ಪ್ರಶ್ನೆಗಳನ್ನ ಕೇಳಬಹುದು. ಕೆಲವೊಂದು ಸರ್ತಿ ಸ್ಟೇಟ್ ಅಂಡ್ ಪ್ರೂವ್ ಅಂದರೆ ಹೇಳಿಕೆಯನ್ನು ಬರೆದು ಸಾಧಿಸಿ ಅಂತ ಕೇಳ್ಬೋದು, ಅಥವಾ ಅವರೇ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟು ಅಂದರೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಸಾಧಿಸಿ ಅಂತ ಹೇಳ್ಬೋದು. ಎರಡು ರೀತಿ ಕೇಳ್ಬೋದು, ಹೌದಾ? ಅಕಸ್ಮಾತ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ನೀವು ಬರಿಬೇಕಾಗುತ್ತೆ. ನಾನು ಇವಾಗ ಅದನ್ನ ಸ್ಟೇಟ್ಮೆಂಟ್ನ ಇಲ್ಲಿ ಬರಿತಾ ಇಲ್ಲ, ಸ್ಟೇಟ್ಮೆಂಟ್ ಕಲ್ತಿದ್ದೀರಾ ಅಂತ ಅನ್ಕೊಂಡು. ಏನ ಸ್ಟೇಟ್ಮೆಂಟು? ಇಫ್ ಎ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು one side of a triangle to intersect the other two sides in two distinct points, then this line is dividing the other two sides in equal proportion ಅಥವಾ equal ratio, right? ಸೊ ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ, ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆದಾಗ ಈ ರೇಖೆಯು ಉಳಿದೆರಡು ಬಾಹುಗಳನ್ನು ವಿಭಿನ್ನ ಬಿಂದುಗಳಲ್ಲಿ ಛೇದಿಸಿದರೆ ಈ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಜಿಸುತ್ತದೆ. ಇದು ಸ್ಟೇಟ್ಮೆಂಟು. ಈ ಸ್ಟೇಟ್ಮೆಂಟ್ನ ಬರಿಬೇಕು. ಸ್ಟೇಟ್ಮೆಂಟ್ ಬರಿಬೇಕಾಗುತ್ತೆ, ರೈಟ್? ನಾನಿಲ್ಲಿ ಬರಿತಾ ಇಲ್ಲ, ಸ್ಟೇಟ್ಮೆಂಟ್ಗೆ ಇನ್ವರ್ಟೆಡ್ ಕಾಮ್ ಹಾಕ್ಬಿಟ್ಟು ಬರಿತೀವಿ, ರೈಟ್? ಸೊ ಇವಾಗ ಸ್ಟೇಟ್ಮೆಂಟ್ ಬರ್ದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಆ ಸ್ಟೇಟ್ಮೆಂಟ್ನ ಡಯಾಗ್ರಾಮಲ್ಲಿ ಬರೀಬೇಕು. ಓಕೆ, ಏನ ಡಯಾಗ್ರಾಮು? ಒಂದು ತ್ರಿಭುಜ ಇದೆ. ಸೊ ಲೆಟ್ ಅಸ್ ಟೇಕ್ ಒನ್ ಟ್ರಯಾಂಗಲ್ AB ಮತ್ತು C. ಈ ಟ್ರಯಾಂಗಲ್ನಲ್ಲಿ ಒಂದು ರೇಖೆಗೆ, ಯಾವುದಾದ್ರು ಒಂದು ಬಾಹುಗೆ, BCಗೆ ಪ್ಯಾರಲಲ್ ಆಗಿ ಒಂದು ರೇಖೆನ ಎಳಿತಾ ಇದ್ದೀವಿ, D ಮತ್ತು E. ಓಕೆನಾ? ಸೊ ಇದನ್ನೇ ನಾವು ಡೇಟಾದಲ್ಲಿ ಬರೆಯೋಣ. ದತ್ತ ಅಥವಾ ಡೇಟಾ ಏನಂತ ಬರೀಬೇಕು? ಇನ್ ಟ್ರಯಾಂಗಲ್ ABCಯಲ್ಲಿ DE ಈಸ್ ಪ್ಯಾರಲಲ್ ಟು BC ಅಂತ ಬರೀಬೇಕು, ರೈಟ್? ಮುಂದಕ್ಕೆ ಪ್ರೂವ್ ಮಾಡೋಕ್ಕೆ ನೋಟಿದ್ದೀವಿ ಸಾಧನೀಯ ಅಥವಾ ಟು ಪ್ರೂವ್. ಏನಂತ ಹೊರಟಿದ್ದೀವಿ ಪ್ರೂವ್ ಮಾಡೋಕ್ಕೆ? AD ಡಿವೈಡೆಡ್ ಬೈ DB ಈಸ್ ಈಕ್ವಲ್ ಟು AE ಬೈ EC ಅಂತ ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀವಿ. AD ಡಿವೈಡೆಡ್ ಬೈ DB ಈಸ್ ಈಕ್ವಲ್ ಟು AE ಬೈ EC. ಇದನ್ನು ನಾವು ಸಾಧಿಸ್ಲಿಕ್ಕೆ ಹೊರಟಿದ್ದೀವಿ. ಹೆಂಗೆ ಸಾಧಿಸೋದು? ಸಾಧನೆ ಮಾಡಬೇಕಾದ್ರೆ, ಏನಾದ್ರು ಲೈಫಲ್ಲಿ ಸಾಧನೆ ಮಾಡೋಕ್ಕಲ್ಲ, ಸಾಧನೆ ಮಾಡಬೇಕಾದ್ರೆ, ಪ್ರೂಫ್ ಅಂದರೆ ಥಿಯರಮ್ನ ಪ್ರೂವ್ ಮಾಡಬೇಕಾದ್ರೆ ನಮಗೆ ಒಂದು ಆಪ್ಷನ್ ಇದೆ, ಬೇಕಾದ್ರೆ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ ಅಂತ ಆಪ್ಷನ್. ಅದು ಕನ್ಸ್ಟ್ರಕ್ಷನ್ ಇಲ್ಲಿ ಬೇಕಾಗುತ್ತೆ, ಅದಕ್ಕೆ ನಾನು ಮಾಡ್ಕೋತೀನಿ. ಏನೋ ಕನ್ಸ್ಟ್ರಕ್ಷನು? BEನ ಜಾಯಿನ್ ಮಾಡಿ, ಅದೇ ರೀತಿ DCನ ಕೂಡ ಜಾಯಿನ್ ಮಾಡೋಣ. BE ಮತ್ತು DCನ ಜಾಯಿನ್ ಮಾಡೋಣ. ನೆಕ್ಸ್ಟು ಈ ಚಿಕ್ಕ ಟ್ರಯಾಂಗಲ್ ಕಾಣಿಸಿ AD, ಇದರಲ್ಲಿ D ಇಂದ ಆಪೋಸಿಟ್ ಸೈಡ್ಗೆ ಅಂದರೆ AEಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಎಳೆಯೋಣ, ಲಂಬಕೋನ ರೇಖೆ ಅಥವಾ ಲಂಬ ರೇಖೆ. ಅದೇ ರೀತಿ E ಇಂದ ಕೂಡ ಒಂದು ಲಂಬ ರೇಖೆನ ಎಳೆಯೋಣ. ಈ ಪಾಯಿಂಟ್ನ M ಅಂತ ಕರೆಯೋಣ, ಈ ಪಾಯಿಂಟ್ನ N ಅಂತ ಕರೆಯೋಣ, ಓಕೆನಾ? ಸೊ ಇಷ್ಟು ಕನ್ಸ್ಟ್ರಕ್ಷನ್ ನಾವಿಲ್ಲಿ ಬರಿಬೇಕಾಗುತ್ತೆ. ಕನ್ಸ್ಟ್ರಕ್ಷನ್ ಅಥವಾ ರಚನೆ ಏನು ರಚಿಸ್ತಾ ಇದ್ದೀವಿ? ಜಾಯಿನ್ BE ಆ್ಯಂಡ್ ಟ್ರಯಾಂಗಲ್ ಅಂತೀನಿ, BE ಆ್ಯಂಡ್ DC. BEನ ಮತ್ತು DCನ ಜಾಯಿನ್ ಮಾಡಿದ್ವಿ. ಆಲ್ಸೋ ನೆಕ್ಸ್ಟ್ ಇನ್ನೊಂದು ಏನು ಮಾಡಿದ್ವಿ? ಡ್ರಾ DM ಪರ್ಪೆಂಡಿಕ್ಯುಲರ್ ಟು AE ಆ್ಯಂಡ್ EN ಪರ್ಪೆಂಡಿಕ್ಯುಲರ್ ಟು AD. ಸೊ ಇದನ್ನು ನಾವು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ, AD, ರೈಟ್? ನೆಕ್ಸ್ಟ್ ಪ್ರೂಫ್ಗೆ ಹೋಗಬೇಕು. ಪ್ರೂಫ್ ಹೆಂಗೆ? ವೆರಿ ಸಿಂಪಲ್ ಪ್ರೂಫು ಇದಕ್ಕೆ, ಓಕೆನಾ? ಸೊ ವೆರಿ ಸಿಂಪಲ್ ಆಗಿ ನಾವು ಜ್ಞಾಪಕ ಇಟ್ಕೋಬೋದು. ಏನು ಮಾಡಬೇಕು? ಫಸ್ಟ್ ಸ್ಟೆಪ್ಪಲ್ಲಿ ಒಂದು ಡಿವೈಡ್ ಮಾಡಬೇಕು. ಏನನ್ನ ಡಿವೈಡ್ ಮಾಡ್ತೀವಿ? ಏರಿಯಾ ಆಫ್ ಟ್ರಯಾಂಗಲ್, ಅದೇ ರೀತಿ ಏರಿಯಾ ಆಫ್ ಟ್ರಯಾಂಗಲ್. ಮೇಲೊಂದು ಟ್ರಯಾಂಗಲ್ ಬರುತ್ತೆ, ಕೆಳಗೊಂದು ಟ್ರಯಾಂಗಲ್ ಬರುತ್ತೆ. ಯಾವ್ಯಾವ ಟ್ರಯಾಂಗಲ್ಲು ಹೇಳ್ತೀನಿ ನೋಡಿ. ಫಸ್ಟು ನಾವು ಈ ಆ್ಯಂಗಲಿಂದ ನಿಂತ್ಕೊಂಡು, ಓಕೆನಾ, ಇಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅಂತ ಇಟ್ಕೊಂಡು, ಅಂದರೆ ಫ್ರಮ್ ದಿಸ್ ಆ್ಯಂಗಲ್ ವಿ ಆರ್ ಲುಕಿಂಗ್ ಅಟ್. ಓಕೆ, ಸೊ ಇವಾಗ ನೋಡಬೇಕಾದ್ರೆ ಮೇಲ್ಗಡೆ ಟ್ರಯಾಂಗಲ್ ADEಗೆ AD ಬೇಸ್ ಆಗುತ್ತೆ, EN ಹೈಟ್ ಆಗುತ್ತಾ? ಹಂಗಂದರೆ ADE ಟ್ರಯಾಂಗಲ್ಗೆ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಅಂದರೆ ಏನು? AD ಇಂಟು EN ಇಸ್ ದ ಹೈಟ್, EN, ರೈಟ್? ಅದೇ ರೀತಿ ಟ್ರಯಾಂಗಲ್ ಕೆಳಗಡೆ ಬಂದರೆ, ಇಲ್ಲಿಂದನೇ ನೋಡ್ತಾ ಇದ್ದೀವಿ ಬಟ್ ಮೇಲಿನ ಟ್ರಯಾಂಗಲ್ ತಗೋತಾ ಇಲ್ಲ, ಕೆಳಗಡೆ ಬರ್ತಾ ಇದೀವಿ ಅಂದರೆ BD ಬೇಸ್ ಆಗೋ ರೀತಿ ತಗೋತಾ ಇದ್ದೀವಿ. ಅಂದರೆ ಯಾವ ಟ್ರಯಾಂಗಲ್ಲು? ಈ ಟ್ರಯಾಂಗಲ್ BDE, ಏರಿಯಾ ಆಫ್ ಟ್ರಯಾಂಗಲ್ BDE ಟ್ರಯಾಂಗಲ್ ತಗೋತೀವಿ, ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಅಂದರೆ ಏನು? BD ಇಸ್ ದ ಬೇಸ್, ಹೈಟ್ ಅಂದರೆ EN ಇಸ್ ದ ಹೈಟ್, BD ಇಂಟು EN. EN ಯಾಕೆ ಹೈಟ್ ತಗೋತಾ ಇದ್ದೀವಿ? ಈ ಟ್ರಯಾಂಗಲ್ನಲ್ಲಿ
ದಿಸ್ ಈಸ್ ಅನ್ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್. ಈ ಆಂಗಲ್ ದೊಡ್ಡದಾಗಿದೆ. ಅಕ್ಯೂಟ್ ಆಂಗಲ್ ಟ್ರಯಾಂಗಲಲ್ಲಿ ಹೈಟ್ ಅಂದರೆ ಎತ್ತರ ಯಾವಾಗಲೂ ತ್ರಿಭುಜದ ಹೊರಗಡೆ ಬರುತ್ತೆ, ವಿಚ್ ಈಸ್ ಇ ಎನ್. ಪರ್ಪೆಂಡಿಕ್ಯುಲರ್ ಲೈನ್ ಅಲ್ವಾ, ಲಂಬಕೋನ ರೇಖೆ. ಸೊ ಹಂಗಂದ್ರೆ ಇಲ್ಲಿ ನೋಡಿ, ಇವಾಗ ಹಾಫ್ ಆಫ್ ಕ್ಯಾನ್ಸಲ್ ಮಾಡ್ಬೋದು, ಇ ಎನ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಹಂಗಂದ್ರೆ ಎ ಡಿ ಬೈ ಬಿ ಡಿ ಅಂತ ಉಳಿತು. ಇದನ್ನ ಫಸ್ಟ್ ಈಕ್ವೇಷನ್ ಅಂತ ತಗೋಬೋದು ನಾವು. ಅದೇ ನೆಕ್ಸ್ಟು ಇನ್ನೊಂದು ತಗೋಬೇಕಾಗುತ್ತೆ, ಏರಿಯಾ ಆಫ್ ಟ್ರಯಾಂಗಲ್. ಅದೇ ರೀತಿ ಸೇಮ್ ಏರಿಯಾ ಆಫ್ ಟ್ರಯಾಂಗಲ್. ಇವಾಗ ನಮ್ಮ ಆ್ಯಂಗಲ್ ಚೇಂಜ್ ಮಾಡ್ಕೋಣ. ಫಸ್ಟ್ ಇಲ್ಲಿಂದ ನೋಡ್ತಾ ಇದ್ವಾ, ಇವಾಗ ನಾವು ಇಲ್ಲಿಂದ ನೋಡೋದು ಬೇಡ, ಈ ಕಡೆಯಿಂದ ನೋಡೋಣ. ಅಂದರೆ ಫ್ರಮ್ ದಿಸ್ ಆ್ಯಂಗಲ್ ವಿ ಆರ್ ಲುಕಿಂಗ್ ಅಟ್ ಅಂತ ಇಟ್ಕೊಳ್ಳಿ, ಓಕೆನಾ. ಇಲ್ಲಿಂದ ನೋಡ್ತಾ ಇದ್ದೀವಿ. ಸೊ ಸೇಮ್ ಟ್ರಯಾಂಗಲ್ ಎ ಡಿ ಇ ಟ್ರಯಾಂಗಲ್ನೇ ತೊಗೊಳ್ತಾ ಇದ್ದೀವಿ, ಎ ಡಿ ಇ ಟ್ರಯಾಂಗಲೇ ತೊಗೋತಾ ಇದ್ದೀವಿ, ಓಕೆನಾ. ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ತೊಗೋತಾ ಇದ್ದೀವಿ, ಡಿವೈಡೆಡ್ ಬೈ ಕೆಳಗಡೆ ಅವಾಗಲೇ ಬಿ ಡಿ ತೊಗೊಂಡ್ವಾ, ಇವಾಗ ಇ ಸಿ ಬರೋ ರೀತಿ ತೊಗೋಬೇಕು. ಇ ಸಿ ಬರೋ ರೀತಿ ಅಂದರೆ ಈ ಟ್ರಯಾಂಗಲ್ನ ನಾವು ತೊಗೋಬೇಕಾಗುತ್ತೆ. ಯಾವ ಟ್ರಯಾಂಗಲು, ಡಿ ಇ ಸಿ. ಈ ಟ್ರಯಾಂಗಲ್ ತೊಗೋಬೇಕಾಗುತ್ತೆ. ಬೇಸ್ ಯಾವುದಾಗುತ್ತೆ, ಇ ಸಿ. ಹೈಟ್ ಯಾವುದಾಗುತ್ತೆ, ಡಿ ಎಮ್ ಆಗುತ್ತೆ. ಅಂದರೆ ಡಿ ಇ ಸಿ ಟ್ರಯಾಂಗಲ್ ತೊಗೋಬೇಕು. ಡಿ ಇ ಸಿ ಟ್ರಯಾಂಗಲ್, ಡಿ ಇ ಸಿ ಟ್ರಯಾಂಗಲ್, ಓಕೆನಾ, ಈಸ್ ಈಕ್ವಲ್ ಟು ಎ ಡಿ ಇ ಟ್ರಯಾಂಗಲ್ ಹಾಫ್ ಇಂಟು ಬೇಸ್. ಅಂದರೆ ಈ ಕಡೆಯಿಂದ ನೋಡ್ಬೇಕಾದ್ರೆ ಬೇಸು ಎ ಇ ಆಯಿತು, ಎ ಇ ಇಂಟು ಹೈಟ್ ಏನಾಗುತ್ತೆ, ಡಿ ಎಮ್ ಆಗುತ್ತೆ, ಡಿವೈಡೆಡ್ ಬೈ ಹಾಫ್ ಇಂಟು ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಸಿ ಬರೀತಾ ಇದ್ದೀವಿ. ಡಿ ಇ ಸಿ ಟ್ರಯಾಂಗಲ್ನಲ್ಲಿ ಈ ಕಡೆಯಿಂದ ನೋಡ್ಬೇಕಾದ್ರೆ ಇ ಸಿ ಇಸ್ ದ ಬೇಸ್, ಕರೆಕ್ಟಾ. ಈ ಆ್ಯಂಗಲಿಂದ ನೋಡ್ಬೇಕಾ ಇ ಸಿ ಇಸ್ ದ ಬೇಸ್, ಹೈಟ್ ಈಸ್ ಡಿ ಎಮ್, ಇ ಸಿ ಇಂಟು ಡಿ ಎಮ್. ಇಲ್ಲೂ ಕೂಡ ಡಿ ಎಮ್ ಕ್ಯಾನ್ಸಲ್ ಮಾಡ್ಬೋದು, ಹಾಫ್ ಆಫ್ ಕ್ಯಾನ್ಸಲ್ ಮಾಡ್ಬೋದು. ಉಳಿಯೋದೇನು, ಎ ಇ ಬೈ ಇ ಸಿ. ಲೆಟೆಸ್ಟ್ ಟೇಕ್ ದಿಸ್ ಆಸ್ ಈಕ್ವೇಷನ್ 2, ಓಕೆನಾ. ಇದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರ್ಕೋಬೋದು ಅಥವಾ ಹಿಂಗೆ ಬರ್ದ್ರು ಕೂಡ ನಡೆಯುತ್ತೆ, ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಬಾಕಿ ಇದೆ ಅಷ್ಟೇ. ಏನ ಸ್ಟೆಪ್ಪು, ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ is equal to, so BDE is equal to area of triangle DEC. ಇದು ಈಕ್ವೇಷನ್ 3 ಅಂತ ತಗೊಂಡು. ಇದು ಯಾಕೆ ಬಂತು, ರೀಸನ್ ಕೂಡ ಬರೆಯೋಣ. ರೀಸನ್, ವಾಟ್ ಇಸ್ ದ ರೀಸನ್, ಈ ಎರಡು ಸಮಾಂತರ ರೇಖೆಗಳು ಡಿ ಮತ್ತು ಬಿ ಸಿ ಎರಡು ಕೂಡ ಸಮಾಂತರ ರೇಖೆಗಳು. ಎರಡು ಸಮಾಂತರ ರೇಖೆಗಳ ನಡುವೆ ಒಂದೇ ಬೇಸ್, ಒಂದೇ ಪಾದ ಇರ್ತಕ್ಕಂಥ ಒಂದು ತ್ರಿಭುಜದ ಎರಡು ತ್ರಿಭುಜಗಳಿದ್ರೆ ಆ ಎರಡೂ ತ್ರಿಭುಜಗಳ ವಿಸ್ತೀರ್ಣ ಈಕ್ವಲ್ ಆಗಿರುತ್ತೆ. ಅಂದರೆ ದ ಏರಿಯಾ ಆಫ್ ಟೂ ಟ್ರಯಾಂಗಲ್ಸ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ ಲೈನ್ಸ್ ಅಂಡ್ ಸೇಮ್ ಬೇಸ್ ಆರ್ ಈಕ್ವಲ್, ರೈಟ್. ಏನಂತ ರೀಸನ್ ಬರೀಬೇಕು, ಬಿಕಾಸ್ ದೇ ಲೈ ಬಿಟ್ವೀನ್ ಸೇಮ್ ಪ್ಯಾರಲಲ್ ಲೈನ್ಸ್ and have same base. ಯಾವ್ದ ಬೇಸು, DE is the base, BDE ಟ್ರಯಾಂಗಲ್ಗೆ DEC ಟ್ರಯಾಂಗಲ್ಗೆ DE ಬೇಸ. ಮತ್ತು ಹೈಟ್ ಏನಾಗುತ್ತೆ, ಎರಡು ಟ್ರಯಾಂಗಲ್ಗಳಿಗೂ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಪ್ಯಾರಲಲ್ ಲೈನ್ಸೇ ಹೈಟ್ ಆಗುತ್ತೆ, ರೈಟ್. ಸೊ ಹಾಗಾದರೆ ಫ್ರಮ್ ಈಕ್ವೇಷನ್ 1, 2 ಆ್ಯಂಡ್ 3 ಮೂರು ಈಕ್ವೇಷನಿಂದ ಏನು ಹೇಳ್ಬೋದು ನಾವು ನೋಡಿ. ಇವಾಗ ಎ ಡಿ ಇ ಫಸ್ಟ್ ಈಕ್ವೇಷನಲ್ಲಿ ನ್ಯೂಮರೇಟ್ರಲ್ಲಿ ಎ ಡಿ ಇದೆ, ಡಿನಾಮಿನೇಟರ್ ನೋಡಿ ಬಿ ಡಿ ಇ ಮತ್ತು ಡಿ ಇ ಸಿ. ಈ ಎರಡು ಕೂಡ ಈಕ್ವಲ್. ಇವಾಗ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ ಮತ್ತು ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಸಿ ಕೂಡ ಈಕ್ವಲ್ಲು. ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿಸ್ ಈಕ್ವೇಷನ್ ಈಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿಸ್ ಈಕ್ವೇಷನ್, ರೈಟ್. ಹಂಗೆ ನಾವೇನು ಹೇಳ್ಬೋದು, ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್. ಅಂದರೆ ಎ ಡಿ ಬೈ ಬಿ ಡಿ ಈಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಎ ಡಿ ಬೈ ಬಿ ಡಿ ಈಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಇದನ್ನು ನಾವು ಪ್ರೂವ್ ಮಾಡಬೇಕಾಗಿದ್ದು, ಹೆನ್ಸ್ ಪ್ರೂವ್ಡ್, ರೈಟ್. ಇದನ್ನೇ ಪ್ರೂವ್ ಮಾಡಬೇಕಾಗಿತ್ತು, ಪ್ರೂವ್ ಮಾಡಿದ್ವಿ. ವೆರಿ ಸಿಂಪಲ್. ಫಸ್ಟು ಎರಡು ಟ್ರಯಾಂಗಲ್ಗಳದ್ದು ಏರಿಯಾ ಪ್ರಪೋರ್ಷನಾಲಿಟಿ ತಗೋತೀವಿ. ಸೊ ಮತ್ತೆ ಆ್ಯಂಗಲ್ ಚೇಂಜ್ ಮಾಡಿ, ಇಲ್ಲಿದ್ದು ಈ ಕಡೆಯಿಂದ ನೋಡ್ತೀವಿ. ಇವಾಗ ಮತ್ತೆ ಟೂ ಟ್ರಯಾಂಗಲ್ಸ್ದು ಏರಿಯಾದು ಪ್ರಪೋರ್ಷನಾಲಿಟಿ ತಗೋತೀವಿ. ಆಮೇಲೆ ಏನು ಹೇಳ್ತೀವಿ, ಡಿನಾಮಿನೇಟರ್ಲಿ ಇರ್ತಕ್ಕಂಥ ಎರಡು ಟ್ರಯಾಂಗಲ್ಗಳ ಏರಿಯಾ ಸೇಮ್. ಯಾಕೆ ಸೇಮು, ಎರಡು ಪ್ಯಾರಲಲ್ ಲೈನ್ಗಳ ನಡುವೆ ಇದೆ ಹಾಗೂ ಒಂದೇ ಪಾದದ ಅಥವಾ ಒಂದೇ ಬೇಸ್ನ ಮೇಲಿದೆ. ಹಾಗಾದರೆ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಸಿ. ಹೆನ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ಈಕ್ವೇಷನ್ 1 and 2 are equal. That means right hand side of these two equations are equal, which is AD by DB is equal to AE by EC. ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿತ್ತು. ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದೇ ಬರೋ ಸಾಧ್ಯತೆ ಕೂಡ ಇದೆ ಫೈನಲ್ ಎಕ್ಸಾಮ್ನಲ್ಲಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನೆಕ್ಸ್ಟ್
ಥಿಯರಮ್ನ ತಗೊಂಡು ಮತ್ತೆ ಬರ್ತೀನಿ. ಬೇಕಂದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು. ರೈಟ್, ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು.